ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತುಪಾಸ್ಮಹೇ ಗಜಾನನಂ ಭೂತಗಣಾಧಿಪಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧಾತ್ರಾಷ್ಟಂ ತಕ್ಷಕಂ ಕಾಳಿಂ ತಥಾ ಏತಾನಿ ನವನಾಮಾನಿ ನಾಗರಾಜ್ಮಾತ್ಮನಂ ಸಾಯಂಕಾಲೇತ್ ಪಠೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ನಿಶ್ಚಯೇದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯೀ ಭವೇತ್ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವ್ಯಹರಂ ಸರ್ವಲೋಕೈಕನಾಥಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರುದಕ್ಷಿಣಾಮೂರ್ತೆ ನಮಃ. ಇವತ್ತಿನ ದಿವಸ ದೈವಾನುಗ್ರಹ ಭಕ್ತಪ್ರಿಯರಾಗಿರತಕ್ಕಂಥ ಎಲ್ಲರಿಗೂ ಅಭಿನಂದಪೂರ್ವಕವಾಗಿರತಕ್ಕಂಥ ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅನುಗ್ರಹ ಸಾಕ್ಷಾತ್ ಮುಕ್ತಿನಾಗರೇಶ್ವರ. ನಾವು ಸಾಧಾರಣವಾಗಿ ಎಲ್ಲೇ ಒಂದು ಕ್ಷೇತ್ರಕ್ಕೆ ಹೋದಾಗ ಎಲ್ಲ ಒಂದು ಕ್ಷೇತ್ರದ ಮಹಿಮೆಯ ಮುಖಾಂತರವಾಗಿ ಸರ್ಪಕ್ಷೇತ್ರಕ್ಕೆ ನನಗೆ ಕರ್ಕೊಂಡು ಹೋಗುತ್ತೆ. ಇದು ಒಂದು ವೈಶಿಷ್ಟ್ಯತೆ. ಯಾಕೆ ಏನು ಅನ್ನೋದು ಪೂರ್ವಜನ್ಮದ ಸುಕೃತ. ಅಂಥ ಒಂದು ಜನ್ಮ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಈ ಒಂದು ಮುಕ್ತಿನಾಗ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ. ಇಲ್ಲಿಗೆ ಇವತ್ತಿನ ದಿವಸ ಮಂಗಳವಾರ ಬರೋದಂದರೆ ಇಲ್ಲಿ ಸುಮಾರು ಸರಿಯಾಗಿ ಪ್ರತಿ ವರ್ಷದಲ್ಲಿ ಅನುಗ್ರಹವಾಗಿ ಬರ್ತಕ್ಕಂಥ ಒಂದು ಚೈತನ್ಯ ಒಂದಲ್ಲ ಒಂದು ಕ್ಷೇತ್ರದ ಸ್ಥಾನಪಲಟನ ಮಾಡುತ್ತೆ. ಈ ಸ್ಥಾನಪಲಟನದಲ್ಲಿ ವಿಶೇಷವಾಗಿ ಅತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳ ಅಂಥೇಳಿ ಈ 7 ಲೋಕಗಳ ವಿಶೇಷ ಪಾತಾಳ ಲೋಕದಲ್ಲಿರ್ತಕ್ಕಂಥ ಕುಕ್ಕೆ ಸುಬ್ರಹ್ಮಣ್ಯ ಒಂದು ಸಾನ್ನಿಧ್ಯ ಒಂದಲ್ಲ ಒಂದು ಸಮಯದಲ್ಲಿ ಒಂದು ಕ್ಷೇತ್ರ ಮಹಿಮೆಯಿಂದ ವಾಸುಕಿ ಕ್ಷೇತ್ರದಿಂದ ಪರಿವರ್ತನೆ ಆಗುತ್ತೆ. ಯಾರು? ಸುಬ್ರಹ್ಮಣ್ಯ ಅನುಗ್ರಹ. ಈ ಸುಬ್ರಹ್ಮಣ್ಯ ವಳ್ಳಿ ದೇವಸೇನಾ ಸಮೇತ ಷಣ್ಮುಖನಾಗಿ ಕೂತಿರ್ತಾನೆ. ಷಟಾಣಾಯ ವಿದ್ಮಹೇ ಶಕ್ತಿ ಅಸ್ತಾದಿಮೇ ತನ್ನೋ ಷಣ್ಮುಖ ಪ್ರಚೋದಯಾತ್ ಅಂತ. ಈ ಷಣ್ಮುಖ ನಂದನಾಗಿರ್ತಕ್ಕಂಥವನು ಏನು ಮಾಡ್ತಾನೆ? ಪಾರ್ವತಿ ಪರಮೇಶ್ವರ ಕೃಪಾಕಟಾಕ್ಷ ಹೊಂದಿರತಕ್ಕಂಥವನು ಸೈನಾಧಿಪತಿಯಾಗಿರ್ತಾನೆ. ಒಂದಲ್ಲ ಒಂದು ಊರಿಗೆ ವಿಶೇಷವಾಗಿ ಒಂದು ನವಿಲ ಮೇಲೆ ಸಂಚಾರ ಮಾಡ್ತಾನೆ. ಆ ನವಿಲ ಮೇಲೆ ಸಂಚಾರ ಮಾಡ್ತಾ ಇದ್ದಾಗ ಯಾವ ಕ್ಷೇತ್ರ ಅವನಿಗೆ ಮುಖ್ಯ, ಯಾವ ಕ್ಷೇತ್ರದಲ್ಲಿ ಸಾನ್ನಿಧ್ಯ ಉಂಟು, ಯಾವ ಕ್ಷೇತ್ರಗಳಲ್ಲಿ ಪಾಪಕರ್ಮಗಳು ಹೆಚ್ಚಾಗಿದೆ, ಆ ಕ್ಷೇತ್ರಗಳನ್ನ ಪರಿಹಾರ ಮಾಡ್ತಾ ಆ ಒಂದು ಕ್ಷೇತ್ರದ ಮಹಿಮೆಯನ್ನು ತಾನೇ ಸ್ವತಃ ಮೂಡಿಸ್ತಾನೆ. ಅದು ಸರ್ಪನಾಗಿ ಹೋಗ್ತಾನೆ, ಹಸುವಾಗಿ ಹೋಗ್ತಾನೆ, ಸಂರಕ್ಷಣಾಪೂರ್ವಕವಾಗಿ ಯಾರಾದ್ರು ಯತಿಯಾಗಿ ಹೋಗ್ತಾನೆ, ಯಾವುದಾದ್ರು ಹುಚ್ಚಿನ ಸ್ವರೂಪದಲ್ಲಿ ಹೋಗ್ತಾನೆ, ಇಲ್ಲ ಒಂದು ದೈವ ಸಾನ್ನಿಧ್ಯವನ್ನು ಹೊಂದಿಕೊಂಡು ಅಲ್ಲಿ ನಿಧಿಯಾಗಿ ಹೋಗ್ತಾನೆ. ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಹೊಂದಿದಾಗ ನಾಗದೇವತೆಯ ಸ್ವರೂಪವನ್ನು ಕಾಡ್ತಕ್ಕಂಥವನು ಇಡೀ ಜಗತ್ತಿನ ಸಂರಕ್ಷಣೆ ಮಾಡ್ತಕ್ಕಂಥ ಹಾವಾಗಿರ್ತಾನೆ. ಅದೇ ಪರಿಪಾಲನೆ ಮಾಡಬೇಕಾದ್ರೆ ಅವನು ಸುಬ್ರಹ್ಮಣ್ಯ ಸ್ವರೂಪನಾಗಿ ಏಕಾಭಿಯಾಗಿರ್ತಾನೆ. ವಳ್ಳಿ ದೇವಸೇನಾ ಸಮೇತವಾಗಿ ಅಭಯವನ್ನು ನೀಡ್ತಾನೆ, ಮುಕ್ತಿಯನ್ನು ಕೊಡ್ತಾನೆ, ಪ್ರಸಾದವನ್ನು ವರಾಭಯ ನೀಡ್ತಾನೆ. ಈ ರೀತಿ ಒಂದೊಂದು ಕ್ಷೇತ್ರ ಮಹಿಮೆಯಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ಸಂಕೀರ್ತನವನ್ನು ಹೊಂದಿಕೊಂಡಿರತಕ್ಕಂಥ ಸಪ್ತಮಾತೃಕಾ ಜನ್ಮ ಅಂತ ಕರಿತೀವಿ. ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ, ಷಟ್ಚಕ್ರೋಪಾಸನೆಯನ್ನು ಕೂತಿರ್ತಕ್ಕಂಥ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಈ ಸಹಸ್ರಾರ ಅಂದರೆ ಮೋಕ್ಷ. ಮೋಕ್ಷ ಹೇಗೆ ಸಿಗುತ್ತೆ? ಪ್ರತಿಯೊಬ್ಬರಿಗೂ ಆ ಮೋಕ್ಷ ಸಿಗತಕ್ಕಂಥದ್ದು ನಮ್ಮಲ್ಲಿ ಏನು ಹೇಳ್ತೀವಿ? ಸಂಜೀವನಿ ಅಂತ. ಆ ಸಂಜೀವನಿಯಿಂದ ಬಂದಿರತಕ್ಕಂಥ ಮೋಕ್ಷ ಕೊನೆಯ ಸಹಸ್ರಾರ. ಈ ಸಹಸ್ರಾರದಲ್ಲಿ ನಾವು ಎಲ್ಲಿಂದ ಮೋಕ್ಷವನ್ನು ಪಡಿತೀವಿ? ಅದಕ್ಕೆ 7 ಹೆಡೆ ಹಾವು. ಮುಕ್ತಿಯನ್ನು ಪರಿಣಾಮವಾಗಿ ಪರಿವರ್ತನಾ ಮಾಡ್ತಕ್ಕಂಥ ಮುಕ್ತಿಯನ್ನು ಅಂದರೆ ಯಾರು? ಸಪ್ತ ಋಷಿಗಳ ಮುಖಾಂತರವಾಗಿ ಸಪ್ತ ಮಾತೃಕಾ ಜನ್ಮ. ಇಡೀ ಜಗತ್ತು ನೀವು ನೋಡಿ, ಹೇಗೆ ಮಾಡಿ ಯಾವುದೇ ರೀತಿಯಲ್ಲಿ ಹೋಗಿ 7 ಖಂಡಗಳು, ಯಾವುದೇ ದ್ವೀಪದಲ್ಲಿ ಹೋಗಿ ಆ 7 ಸಪ್ತ ದ್ವೀಪ ವಸುಂಧರ. ವಸುಂಧರ ಅಂದರೆ ಈ ಭೂಮಿಯನ್ನು ಸಂರಕ್ಷಣೆ ಮಾಡೋ 7 ಖಂಡಗಳ ಆ ದೇವಿಯ ಅಂಶವಾಗಿರ್ತಕ್ಕಂಥ ಸಪ್ತಮಾತೃಕಾ ಜನ್ಮ ಹಾವಾಗಿ ಸಂರಕ್ಷಣೆ ಮಾಡ್ತಾ ಇದ್ದೇನೆ ಭೂಮಂಡಲ. ಇಷ್ಟೆಲ್ಲ ಭೂಮಂಡಲವನ್ನು ಸಂರಕ್ಷಣೆ ಮಾಡಿ ಒಂದಲ್ಲ ಒಂದು ಕ್ಷೇತ್ರ ಮಹಿಮೆಯನ್ನು ಇಟ್ಕೊಂಡಿರ್ತಾನೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಅನಂತಶೇನ ಆಗಿರ್ತಕ್ಕಂಥ ಅನಂತ ಪದ್ಮನಾಭ ಕ್ಷೇತ್ರಕ್ಕೆ ಹೋದ. ಅದಾದ ಮೇಲೆ ವಿಶೇಷವಾಗಿ ನಾಗಕ್ಷೇತ್ರ ನಾಗಕನ್ಯಾಗೆ ಕೂತಿದ್ದಾನೆ. ಎಲ್ಲಿ? ಯಾರು? ಮನ್ನಾರ್ ಶಾಲೆ ಅಂತ. ಈ 2 ಕ್ಷೇತ್ರದ ಮಹಿಮೆ ಜೊತೆಗೆ ನಮಗೆಲ್ಲರೂ ನೀವೇನ ಹೇಳ್ತಿರ್ತೀರ, ಅಯ್ಯೋ ತಮಿಳುನಾಡಿಗೆ ಕಳಿಸ್ತೀರ ಗುರುಗಳೇ ಸಾಧಾರಣವಾಗಿ ಅಂತ. ಇನ್ನು ಮೇಲೆ ಒಳ್ಳೆ ಸಂತೋಷ ಸುದ್ದಿ ಅಂದರೆ ನಮಗೆಲ್ಲರಿಗೂ ಒಂದು ಕರುಣೆಯನ್ನು ಕೊಡ್ತಕ್ಕಂಥ ಕರ್ನಾಟಕದಲ್ಲೇ ಮುಕ್ತಿಯನ್ನು ಪ್ರಸಾದ ಮಾಡೋಕ್ಕೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಮಹಿಮೆ ಮಾಡ್ತಾ ಬಂದ. ಅವನು 7 ದಿಕ್ಕಲ್ಲಿ 7 ಕ್ಷೇತ್ರದಲ್ಲಿ 7 ಮಹಿಮೆಯಾಗಿ ಕೂತಿದ್ದಾನೆ. ಆ 7 ಕ್ಷೇತ್ರ ಮೇಲೆ ಏನು ಮಾಡ್ತಾನೆ? ಮನ್ನಾರ್ ಶಾಲೆ ಒಂದು, ಕುಕ್ಕೆ ಸುಬ್ರಹ್ಮಣ್ಯ ಒಂದು, ಅನಂತಶೇನ ಒಂದು. ಅದಾದ ಮೇಲೆ ಕಾಳಸರ್ಪ ದೋಷವನ್ನು ಪರಿಹಾರ ಮಾಡ್ಕೋಬೇಕು. ಎಲ್ಲಿ? ಕಾಳಹಸ್ತಿಯಲ್ಲಿ. ಅದು ಕೇತು ಕ್ಷೇತ್ರವಾಗಿ ಕೂತಿಯಾನೆ, ಬಾಲವಾಗಿ ಕೂತಿಯಾನೆ. ಈ ದೇಹ ಬಾಲ ಒಂದು ಕಡೆ, ತಲೆ ಒಂದು ಕಡೆ. ಶಿರೋದ್ಧಾರದಲ್ಲಿ ಸಾಕ್ಷಾತ್ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಚಂದ್ರ ಕ್ಷೇತ್ರದಲ್ಲಿ ಕೂತಿಯಾನೆ. ಅದಕ್ಕೆ ತಲೆ ಅಂತ ಹೇಳ್ತೀವಿ. ತಿರುಪತಿ
ತದನಂತರ ದೇಹದ ಮಧ್ಯಭಾಗ ಎಲ್ಲಿ ಬರುತ್ತೆ? ಅಹೋಬಿಲ ಕ್ಷೇತ್ರ. ನರಸಿಂಹಸ್ವಾಮಿ ಉಗ್ರವಾಗಿ ಕೂತಿದ್ದಾನೆ. ತದನಂತರ ಕೊನೆಯದಾಗಿ ಬಾಲವಾಗಿ ಮುಕ್ತಿಯನ್ನು ಕರುಣಿಸ್ತಕ್ಕಂಥವನು ಎಲ್ಲಿದ್ದಾನೆ? ಶ್ರೀಶೈಲ ಮಲ್ಲಿಕಾರ್ಜುನ. ಈ ದೇಹ ತಲೆಯ ಭಾಗದಿಂದ ಹಿಡಿದು ಎಲ್ಲ ಬಾಲದವರೆಗೂ ನಮ್ಮನ್ನು ಏನು ಮಾಡ್ತಾನೆ? ತಲೆಯಿಂದ ಬಂದಿರತಕ್ಕಂಥ ವಿಷವನ್ನು, ಅಂದರೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ. ಆ ನಿವಾರಣೆ ಮಾಡೋದು ಹೇಗೆ? ನಾವು ಪ್ರತಿಯೊಬ್ಬ ಮನುಷ್ಯ 7 ಜನ್ಮವನ್ನು ಪರಿಪೂರ್ಣವಾಗಿ ತಾಳಬೇಕು. ಅದರಲ್ಲಿ ಹೆಣ್ಣು ಜನ್ಮವನ್ನಂತೂ ಸಾಯಕ್ಕೆ ಮೊದಲು ಒಂದು ಹೆಣ್ಣು ಜನ್ಮ. ಅಕಸ್ಮಾತ್ ಏನಾದರೂ ಕೇತು ಮೋಕ್ಷವನ್ನು ಪ್ರದಾಸ ಮಾಡಬೇಕಾದ್ರೆ ಆ ಮೋಕ್ಷ ಪ್ರದಾಯಕವಾಗಿರ್ತಕ್ಕಂಥ ಕೇತು ಯಾವಾಗ? ನಮಗೆ ಒಂದು ಜೀವನದಲ್ಲಿ ಗುರು ಜೊತೆ ಕೇತು ಕೂತ್ಕೊಂಡು ನಾವು ಮೋಕ್ಷ. ಬಹಳ ಸಂತೋಷ. ಅಂಥ ಒಂದು ಗುರು ಮುಕ್ತಿಯನ್ನು ಕೊಡ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಮ್ಮಲ್ಲಿ ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ವಿಶೇಷವಾಗಿ ಅವರ ಜೀವ ಅವಧಿಯಲ್ಲೇ ಕಾಲವನ್ನು ಕಳೆದಿರೋದೇ ಬೇರೆ ರೀತಿ. ಆದರೆ ಆ ಅವಧಿನೆಲ್ಲ ಕಳೆದು ಆ ಕಡೆ ಇರತಕ್ಕಂಥ ದಾರಿಯನ್ನು ತಪ್ಪಿಸಿ ನೀನು ನನಗೆ ಸೇವೆಗೋಸ್ಕರ ಇದೆಯಾ ಅಂತ ಹೇಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳಾಗಿರ್ತಕ್ಕಂಥವ್ರು ಒಂದು ಗುರುಪೀಠವನ್ನು ಕೊಟ್ಟು ಅವರ ಕ್ಷೇತ್ರಕ್ಕೆ ನೀನು ನನಗೆ ಕೆಲಸಕ್ಕೆ ಮಾಡಬೇಕು, ಲೋಕ ಕಲ್ಯಾಣಾರ್ಥವಾಗಿ ನಾನು ಒಂದು ಕ್ಷೇತ್ರಕ್ಕೆ ಬಂದು ನೆಲೆಸ್ತೀನಿ ಅಂತ ಹೇಳಿ ಒಂದು ಮಹಾಕ್ಷೇತ್ರ ಆಗಿ ಹೊತ್ಕೊಂಡ್ರು. ತಿರುಪರಕೊಂಡ್ರಂ, ತಿರುಚೆಂದೂರ್, ಪಳನಿ, ಸ್ವಾಮಿಮಲೈ, ತಿರ್ತಣಿ, ಪಳಮುದರ್ಚೋಲೈ, ಹೀಗೆ 6 ಕ್ಷೇತ್ರವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ. ಆಜ್ಞಾಚಕ್ರಕ್ಕೆ ಜ್ಞಾನ ಬಂದಾಗ, ನಿಮಗೆಲ್ಲ ಬುದ್ಧಿ ಬಂದಾಗ ನಾನೊಂದು ಕ್ಷೇತ್ರದಲ್ಲಿ ಕೂತ್ಕೊಂತೀನಿ ಅಂತಾನೆ ಭಗವಂತ. ಆ ಕ್ಷೇತ್ರವನ್ನು ಪರಿಪಾಲನೆ ಮಾಡೋಕ್ಕೆ ಒಂದು ಕ್ಷೇತ್ರವನ್ನು ಹುಡುಕುವಂತ ಬಂದಾಗ ಅವನು 7 ತಲೆಯಾಗಿ 7 ಹಾವಾಗಿ ಕೂತ್ಕೊಂತಾನೆ. ಅದಕ್ಕೆ ಇವತ್ತಿನ ಈ ಕ್ಷೇತ್ರದಲ್ಲಿ ಬಹಳ ವೈಶಿಷ್ಟ್ಯ. ಮುಕ್ತಿನಾಗ ಕ್ಷೇತ್ರದಲ್ಲಿ ಬೆಂಗಳೂರ ದೊಡ್ಡ ಆಲದ ಮರ ರಾಮೋಹಳ್ಳಿ ಹತ್ರನೇ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರವಾಗಿದೆ. ಈ ಕ್ಷೇತ್ರಕ್ಕೆ ಸಾಧಾರಣವಾಗಿ ನಾವು ಎಷ್ಟೋ ಸಲ ಬಂದು ಹೋದ್ರೂ ಆ ಸರ್ಪದ ಕಾವಲಲ್ಲಿ ಏನು ಮಾಡಿದೆ? ಎಲ್ಲೇ ಹೋದರೂ ಈ ಕಡೆ ಒಂದು ಸೆಳೆತ, ಓಹೋ ಈ ಕಡೆ ಬಾ ನೀನು ಅಂತ ಕರ್ಕೊಂಡ್ಬರ್ತಾ ಇದ್ದ ಹಾಗೆ ನಮಗೆ ಒಂದು ಭಾಸ. ಅದರಲ್ಲಿ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನಾವು ಕಾಳಹಸ್ತಿಗೆ ಹೋಗ್ತೀವಿ. ಶುಚಿರ್ಭೂತ ದೇಹವನ್ನು ಪರಿವರ್ತನೆ ಮಾಡೋಕ್ಕೆ ತಿರುಪತಿಗೆ ಮನಸ್ಸು ಚಿಂತನೆಯನ್ನು ಪರಿವರ್ತನೆ ಮಾಡ್ತೀವಿ. ಅಹೋಬಲಕ್ಕೆ ದಾರಿದ್ರ್ಯ ಪರಿನಾಶನವಾಗಿ ಹೋಗ್ತೀವಿ. ದೇಹದ ಯಾವುದೇ ರೋಗ ರುಜಿನಗಳನ್ನು ಪರಿವರ್ತನೆ ಮಾಡೋಕ್ಕೆ ಸಾಕ್ಷಾತ್ ಶ್ರೀಶೈಲ ಭ್ರಮರಾಂಬಿಕಾ ಸಮೇತ ಶ್ರೀಚಕ್ರ ಪ್ರತಿಷ್ಠಾಪನೆಗೆ ಹೋಗ್ತೀವಿ. ಒಂದೊಂದು ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಆ ಕ್ಷೇತ್ರದ ಮಹಿಮೆ ಏಕಾಗ್ರತೆಯಿಂದ ಸುಬ್ರಹ್ಮಣ್ಯ ಏನು ಮಾಡ್ತಾನೆ? ಕುಕ್ಕೆಯಲ್ಲಿ ಕೂತಿದ್ದವನು ಎದ್ದು ಬರ್ತಾನೆ. ಅದಕ್ಕೆ ಕಲಿಯುಗದಲ್ಲಿ ಇನ್ನ ಮೇಲೆ ಎಲ್ಲರಿಗೂ ಒಂದು ಒಳ್ಳೆ ಜೀವನ ಮುಕ್ತಿ ಪರಿವರ್ತನೆ ಆಗ್ತಕ್ಕಂಥ ವಿಚಾರ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವತಃ ಅವನೇ ಹುಡುಕಿದ್ದ ಕ್ಷೇತ್ರ, ಅವನೇ ನಿಧಿ ಸ್ಥಳವಾಗಿ ಇಲ್ಲಿ ಎಲ್ಲ 300 ಮುಕ್ಕೋಟಿ ದೇವತೆಗಳ ಆಶ್ರಯದಲ್ಲಿ ಆ ದೇವತಾ ಸಾನ್ನಿಧ್ಯವನ್ನು ಹೊಂದಿಕೊಂಡು ನಮ್ಮ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ ಪರಿಪೂರ್ಣವಾಗಿ ಆ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ ಯಾರನ್ನು ಕಳಿಸ್ಕೊಟ್ಟ? ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನ ಒಂದು ಜೀವನ ಪರ್ಯಂತವಾಗಿ ಕಳಿಸ್ಕೊಟ್ಟು ಆ ಸಾಕ್ಷಿ ರೂಪವಾಗಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡುವನು. ಎಲ್ಲವೂ ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯನ ಕೈಯಲ್ಲಿ ಸಾಧಾರಣವಾಗಿ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ದೈವ ಸಾನ್ನಿಧ್ಯ, ದೈವಶಕ್ತಿ ಅದರ ಜೊತೆಗೆ ಸೇರಬೇಕು. ಆ ದೈವ ಸಾನ್ನಿಧ್ಯ ಜೊತೆಗೆ ಲೌಕಿಕನೂ ಇರುತ್ತೆ, ಅಲೌಕಿಕವೂ ಇರುತ್ತೆ, ದೈವ ಸಾನ್ನಿಧ್ಯ ಇರುತ್ತೆ. ಎಷ್ಟೋ ಜನಕ್ಕೆ ಏನೋ ಮಹಿಮೆ, ಏನೋ ಪವಾಡ ಅನ್ಕೊಂತಾರೆ. ಆದರೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ರೆ ಈ ಕ್ಷೇತ್ರದ ಮಹಿಮೆಯನ್ನು ಅವನು ಕಟ್ಟಿಸ್ಕೋಬೇಕಾದ್ರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಿಮಗಿದ್ದೀರ. ಆದರೂ ಇವತ್ತಿನ ದಿವಸ ಅವನ್ನೇ ಯಾಕೆ ಆರಿಸ್ಕೋಬೇಕು ಅಂದರೆ ಅವರಿಗಿಷ್ಟವಾದವ್ರನ್ನ ಆರಿಸ್ಕೊತಾನೆ, ಅವ್ರ ಕೈಲೇ ಕೆಲಸ ಮಾಡಿಸ್ತಾನೆ. ಜೀವನದ ಅದಲು ಬದಲು 2 ಫೇಸ್ ಆಫ್ ಅ ಸಿಂಗಲ್ ಕಾಯಿನ್ನ ಜೀವನ ಪರ್ಯುಕ್ತವಾಗಿ ಪ್ರತಿಯೊಬ್ಬನ್ನು ಯಾವ ಕಾಲಕ್ಕೂ ಒಂದು ಒಳ್ಳೆ ಸಾನ್ನಿಧ್ಯ ಕಳಿಸ್ಕೊಂಡು ಹೋಗ್ತಾನೆ. ಅದಕ್ಕೆ ಆ ಕಾಲದಲ್ಲಿ ದರೋಡೆಕೋರಾಗಿರ್ತಕ್ಕಂಥ ವಾಲ್ಮೀಕಿ ಋಷಿ ಹೇಗಾದರೂ ಇವತ್ತಿಂದ ವಿಶೇಷವಾಗಿ ಮುಕ್ತಿನಾಗ ಕ್ಷೇತ್ರಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನು ಭಗವಂತ ಸ್ವಯಂ ಕೂಡಿಸಿರೋದ್ರಿಂದ ಈ ಒಂದು ಕ್ಷೇತ್ರ ದರ್ಶನದಲ್ಲಿ 7 ಖಂಡಗಳು 7 ಸಪ್ತಮಾತ್ರಿಕೆಯರು ಸಮೇತವಾಗಿ ಇರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಸಾನ್ನಿಧ್ಯ ಏನಂದರೆ 8 ದಿಕ್ಕಲ್ಲಿರ್ತಕ್ಕಂಥ ಅಷ್ಟದಿಕ್ಪಾಲಕರ ಸಮೇತವಾಗಿ ಆ ನಾಗದೇವತೆಯಾಗಿ ಕೂತಿದ್ದಾನೆ. 8 ದಿಕ್ಕಲ್ಲಿರ್ತಕ್ಕಂಥ ಯಾರು? ಪೂರ್ವಾಭಿಮುಖವಾಗಿ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಆ ಪಂಚಭೂತಗಳನ್ನು ಸ್ಥಿರವಾಗಿ ಇಟ್ಕೊಂಡಿರೋ ಪರಮೇಶ್ವರ ಎಲ್ಲಿದ್ದಾನೆ? ಭೂಗರ್ಭದಲ್ಲೇ ಸ್ಥಿತವಾಗಿರ್ತಕ್ಕಂಥ ಪಂಚಭೂತದಲ್ಲಿ ಪರಮೇಶ್ವರನ ಮೇಲೆ ನಾಗಾಭರಣ ಎಷ್ಟು ಚೆನ್ನಾಗಿದೆ. ಇಂಥ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಅಷ್ಟದಿಕ್ಪಕಾರ ಸಮೇತಾಗಿ ಅವನ ಸಾಕ್ಷಿ ರೂಪವಾಗಿ ಇವತ್ತಿನ ದಿವಸ ಆ ಕ್ಷೇತ್ರದಲ್ಲಿ ನಿಂತಿದ್ದೀವಿ ಅಂದರೆ ಎಷ್ಟೋ ಜನ್ಮದ ಪುಣ್ಯ. ಆದ್ದರಿಂದ ನೀವು ಭಕ್ತಾದಿಗಳು ಯಾರ್ಯಾರು ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ವಟು ಪೂಜೆ, ಅನಂತ ಶಯನವಾಗಿರ್ತಕ್ಕಂಥ ಆ ಬ್ರಹ್ಮಚಾರಿ ಪೂಜೆಯನ್ನು ಇನ್ನು ಮೇಲೆ ಇದೇ ಒಂದು ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಸರ್ವಕಾರ್ಯ ಸಿದ್ಧಿ. 7 ಕಡೆ ಹೋಗೋದು ಒಂದೇ, ಒಂದು ಕಡೆ ಇರುತ್ತೊಂದು ಎಲ್ಲ ಕಾರ್ಯನ ಸಿದ್ಧಿ ಮಾಡ್ಕೊಳ್ಳೋದು ಒಂದೇ. ಅದಕ್ಕೋಸ್ಕರ ನೀವೆಲ್ಲ ವಿಶೇಷವಾಗಿ ನಾನು ಹೇಳೋ ಮಂತ್ರವನ್ನು ಪರಿಪೂರ್ಣವಾಗಿ ಹೇಳಿ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಯಂ ತಥಾ ಏತಾನಿ ನವನಾಮಾನಿ. ನೋಡಿ 9 ವಿಶೇಷವಾಗಿ. ಅದಕ್ಕೆ ದೇಹದಲ್ಲಿ ನವರಂಧ್ರಗಳು. ಈ ನವರಂಧ್ರಗಳಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳನ್ನ ಕಂಟ್ರೋಲ್ ಯಾರು ಮಾಡೋದು? ಸಾಕ್ಷಾತ್ ಸುಬ್ರಹ್ಮಣ್ಯ. ಅದಕ್ಕೆ ಇನ್ನು ಮೇಲೆ ಚಾಟಿ ತಗೊಂಡು ಹೊಡಿತಾನೆ. ನೀವುಗಳು ಆ ಕರ್ಮವನ್ನು ಕಳ್ಕೊಳ್ಳದೆ ಇದ್ದ ಪಕ್ಷದಲ್ಲಿ ಹೇಗೆ ಚರ್ಮವ್ಯಾಧಿ,
ಉಸಿರಾಡ ತೊಂದರೆ, ಸಂತಾನವಿಲ್ಲದೇ ಇರತಕ್ಕಂಥದ್ದು, ಗಂಡ ಹೆಂಡತಿ ಅನ್ಯೋನ್ಯತೆ ಭಾವನೆ ಹೊಟ್ಟೋಗೋದು, ಎಲ್ಲ ಜೀವನ್ಮುಕ್ತಿ. ಪಾಪ ಎಲ್ಲರೂ ಆಯಾಸವಾಗಿದ್ದೀರಾ. ಹೊಸ ವರ್ಷದ ಸಂಭ್ರಮದಲ್ಲಿ ಸುಬ್ರಹ್ಮಣ್ಯನ್ ಯಾಕೆ ತೋರಿಸಿದ್ದೀನಿ? ಇನ್ನೊಂದು 11 ವರ್ಷಗಳ ಕಾಲ ಯಥಾಶಕ್ತಿ ಸ್ವರೂಪವಾಗಿ ಸಾಕ್ಷಾತ್ ರಾಹುನೇ ರಾಜ್ಯ ಆಳೋದು. ಆ ರಾಹು ಸಂಭೇತವಾಗಿರ್ತಕ್ಕಂಥ ಕೇತು ಜೊತೆಗೆ ಮಹಾಗಣಪತಿ ನಿರ್ವಿಘ್ನಂ ಕುರುಮೇ ದೇವ ಅಂತ ಎಲ್ಲರ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ ಕೃಷ್ಣ ಪರಮಾತ್ಮನ ರೂಪ. ಅದಕ್ಕೆ ಕೃಷ್ಣ ಪರಮಾತ್ಮ ಇನ್ಯಾರೂ ಅಲ್ಲ, ಕೃಷ್ಣಂ ಒಂದೇ ಜಗದ್ಗುರು.